वसन्तं हृदयारविन्दे भवं भवानी सहितं नमामि भवं भवानी सहितं नमामि। ನಮಸ್ಕಾರ ವೀಕ್ಷಕರೇ, ಭವ್ಯ ಭಾರತದ ದಿವ್ಯ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನೆ ದಿನ ನಾವು ಈಶ್ವರನ ಕೈಯಲ್ಲಿ ಬ್ರಹ್ಮ ಕಪಾಲ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಆ ಬ್ರಹ್ಮ ಕಪಾಲಕ್ಕೆ ಮುಕ್ತಿ ಹೇಗೆ ಸಿಕ್ತು ಅಂತ ತಿಳ್ಕೊಬೇಕಲ್ಲ, ಅದೇ ನಮ್ಮ ಇವತ್ತಿನ ಕಥೆ. ಈಶ್ವರ ಭಿಕ್ಷೆ ಬೇಡ್ತಾ ಬೇಡ್ತಾ ಎಲ್ಲಾ ಕಡೆ ಭಿಕ್ಷೆ ಬೇಡದ್ರೂ ಯಾರು ಭಿಕ್ಷೆ ಹಾಕಿದ್ರು ಆ ಬ್ರಹ್ಮ ಕಪಾಲ ಆ ಭಿಕ್ಷೆಯನ್ನ ಇಂಗಿಸ್ಬಿಡ್ತಾ ಇತ್ತು. ಆ ಕಪಾಲ ತುಂಬ್ತಾನೆ ಇರ್ಲಿಲ್ಲ. ಹಾಗಾಗಿ ಯಾರು ಕೂಡ ಅವನ ಶಾಪವನ್ನ ವಿಮೋಚನೆ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಈಶ್ವರ ಹೀಗೆ ಭಿಕ್ಷೆ ಬೇಡ್ಕೊಂಡು ಭೂಲೋಕಕ್ಕೆ ಬಂದಾಗ ಅವನು ಮೊಟ್ಟ ಮೊದಲನೆಯದಾಗಿ ಬಂದಿದ್ದು ಕಾಶಿಗೆ. ಕಾಶಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸ್ಥಿತಳಾಗಿ ಕಾಶಿಪುರಾಧೀಶ್ವರಿಯಾಗಿ ವಿರಾಜಮಾನಲಾಗಿರಲು. ಆಗ ಈಶ್ವರ ಹೋಗಿ ಸಾಕ್ಷಾತ್ ಮಾತೆ ಅನ್ನಪೂರ್ಣೇಶ್ವರಿಗೆ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ಕೊತಾನೆ. ಆಗ ಅನ್ನಪೂರ್ಣೇಶ್ವರಿ ಚಿನ್ನದ ಸೌಟಲ್ಲಿ ಅನ್ನವನ್ನ ತುಂಬಿಸ್ತಾ ಇರ್ತಾಳೆ. ಅವಳು ಸಾಕ್ಷಾತ್ ಅನ್ನಪೂರ್ಣೆ, ಆದಿಶಕ್ತಿ ಸ್ವರೂಪಿಣಿ. ಅವಳು ಬ್ರಹ್ಮ ಕಪಾಲವನ್ನ ತುಂಬಿಸಿದ್ರಿಂದ ಆ ಕಪಾಲ ತುಳುಕಿ ಇಂಗದೆ ಈಶ್ವರನ ಶಾಪ ವಿಮೋಚನೆ ಆಯ್ತು ಅನ್ನೋದು ಕಥೆ. ಹಾಗಾಗಿ ಕಾಶಿಪುರಾಧೀಶ್ವರಿ ಅನ್ನಪೂರ್ಣ ಅಷ್ಟಕದಲ್ಲಿ ಬರೋದೇ ಹೀಗೆ: ಕಾಶಿಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಶಿವ ಮತ್ತು ಪಾರ್ವತಿಯರ ವಿವಾಹ ಆಗಿದ್ದೇ ತಾರಕಾಸುರನ ಸಂಹಾರಕ್ಕಾಗಿ. ಹಾಗಾಗಿ ಶಿವ ಮತ್ತು ಪಾರ್ವತಿಯರಿಗೆ ಮಗು ಆಗೋದಕ್ಕೆ ಶಿವ ಪಾರ್ವತಿಗೆ ಅವಸರ ಇತ್ತೋ ಇಲ್ವೋ, ಎಲ್ಲಾ 33 ಕೋಟಿ ದೇವತೆಗಳಿಗೂ ಅವಸರ ಇತ್ತು. ಹಾಗಾಗಿ ಅವರು ಈಶ್ವರ ಮತ್ತು ಪಾರ್ವತಿಗೆ ಬಂದು ಕೇಳ್ಕೊಂಡ್ರು, ದಯವಿಟ್ಟು ಮನ್ಸು ಮಾಡಿ ತಾರಕಾಸುರನ ಉಪಟಳದಿಂದ ನಮ್ಮನ್ನ ಕಾಪಾಡಿ ಅಂತ. ಹಾಗಾಗಿ ಈಶ್ವರ ಮತ್ತು ಪಾರ್ವತಿ ಕೈಲಾಸದ ಒಂದು ಗುಹೆಯಲ್ಲಿ ತಮ್ಮ ಏಕಾಂತ ಸಮಯವನ್ನ ಕಳೆಯೋದಕ್ಕೆ ಇಷ್ಟಪಟ್ಟರು. ಅವರು ಹೋಗಿ ಒಂದು ಗುಹೆಯಲ್ಲಿ ಬಾಗಿಲಾಕೊಂಡ್ರು. ಗುಹೆಯ ಬಾಗಿಲನ್ನ ದೊಡ್ಡ ಕಲ್ಲಿಂದ ಮುಚ್ಚಲಾಗಿತ್ತು. ಎಷ್ಟು ದಿನ ಕಾದ್ರೂ ಈಶ್ವರ ಪಾರ್ವತಿ ಹೊರಗಡೆ ಬರ್ಲಿಲ್ಲ. ಹೊರಗಡೆ ಎಲ್ಲಾ 33 ಕೋಟಿ ದೇವತೆಗಳು ಕಾಯ್ತಾ ಇದ್ರು. ಏನಾದ್ರೂ ಒಂದ್ ಚಮತ್ಕಾರ ಆಗ್ಬೋದು, ಶಿವಪುತ್ರ ಬರ್ಬೋದು, ಅವನು ಬಂದು ತಾರಕಾಸುರನ ಸಂಹಾರ ಮಾಡ್ಬೋದು ಅಂತ. 1 ದಿನ ಕಾದ್ರು, 2 ದಿನ ಕಾದ್ರು, 1 ವಾರ ಕಾದ್ರು, ಆದ್ರೂ ಇಬ್ರು ಈಚೆ ಬರ್ಲಿಲ್ಲ. ಏನ್ ಮಾಡೋದು, ಹೇಗ್ ಹೋಗ್ ಕಂಡಿಡಿಯೋದು, ಏನ್ ನಡೀತಾ ಇದೆ ಒಳಗೆ ಅಂತ ಹೋಗೋದು ಸರಿ ಅಲ್ದೇ ಇದ್ರು ಇವ್ರುಗಳಿಗೆ ಬೇರೆ ವಿಧಿ ಇಲ್ಲ ಅಂತ ಅನ್ನಿಸ್ಬಿಡ್ತು. ಆಗ ನಮ್ಮ ದೇವೇಂದ್ರ ಒಂದು ಉಪಾಯ ಹೇಳ್ದ. ಅಗ್ನಿ ಒಂದು ಪಾರಿವಾಳದ ರೂಪದಲ್ಲಿ ಗುಹೆ ಒಳಗಡೆ ಪ್ರವೇಶ ಮಾಡ್ಲಿ ಅಂತ. ಏನ್ ಮಾಡೋದು, ಇಂದ್ರ ಅವನ ಮೇಲಧಿಕಾರಿ, ಅವನ್ ಹೇಳ್ದಾಗೆ ಅಗ್ನಿ ಕೇಳ್ಬೇಕು. ಹಾಗಾಗಿ ಅಗ್ನಿ ಒಂದು ಬಿಳಿ ಪಾರಿವಾಳದ ರೂಪವನ್ನ ತಾಳಿ ಗುಹೆ ಒಳಗಡೆ ಸೂಕ್ಷ್ಮ ರೂಪದಲ್ಲಿ ಪ್ರವೇಶ ಮಾಡ್ತಾನೆ. ಅವನು ಒಳಗಡೆ ಹೋದಾಗ ಶಿವನ ತೇಜಸ್ಸು ಪಾರ್ವತಿಗೆ ಆಗಷ್ಟೇ ವರ್ಗಾವಣೆಗೊಳ್ಳುವಂತ ಒಂದು ಸಂದರ್ಭ ಆಗಿರುತ್ತೆ. ಇವನು ಅಗ್ನಿ ಅಲ್ಲಿ ಯೋಚನೆ ಮಾಡ್ತಾನೆ, ಈಗ ಈಶ್ವರ ಪಾರ್ವತಿಗೆ ತೇಜಸ್ಸನ್ನ ಕೊಟ್ಟು ಅವಳು ಗರ್ಭವತಿಯಾಗಿ 9 ತಿಂಗಳಾಗಿ ಮಗು ಹುಟ್ಟಿ ಅವನು ಬೆಳೆದು ತಾರಕಾಸುರನ ಸಂಹಾರ ಆಗೋ ಹೊತ್ತಿಗೆ ತಾರಕಾಸುರ ನಮ್ಮನ್ನೇ ಇಲ್ಲ ಅನ್ನಿಸ್ಬಿಟ್ಟಿರ್ತಾನೆ. ಬೇರೆ ಏನಾದ್ರೂ ಉಪಾಯ ಮಾಡ್ಬೇಕಲ್ಲ ಅಂತ ಪಾರ್ವತಿಗೆ ತಲುಪಬೇಕಾಗಿದ್ದ ರೇತಸ್ಸನ್ನ ಅಗ್ನಿ ತಾನು ಧಾರಣೆ ಮಾಡ್ಬಿಡ್ತಾನೆ. ಆದ್ರೆ ಅದು ಈಶ್ವರನ ತೇಜಸ್ಸು, ಎಂಥ ಪ್ರಚಂಡ ಶಾಖ ಅದಕ್ಕೆ. ಆ ಶಾಖವನ್ನ ಸಾಕ್ಷಾತ್ ಅಗ್ನಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಅವನೇ ಎಲ್ಲಿ ಸುಟ್ಟೋಗ್ತೀನೋ ಅನ್ನೋ ಭಯಕ್ಕೆ ಹುಡ್ಕೊಂಡು ಹೋಗಿದ್ದು ಗಂಗೆಯನ್ನ. ಗಂಗಾ ತೀರಕ್ಕೆ ಬಂದು ಅಗ್ನಿ ಗಂಗೆಯೊಳಗಡೆ ಮುಳುಗಿ ಆ ತೇಜಸ್ಸನ್ನ ಗಂಗೆಯೊಳಗಡೆ ಬಿಟ್ಬಿಡ್ತಾನೆ. ಆ ತೇಜಸ್ಸು ತಾನು ಹರಿತಾ 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 ಗಂಗೆ ತೀರದಲ್ಲಿ ಶರವಣ ಅನ್ನೋ ರೀತಿಯ ಹುಲ್ಲು ಬೆಳೆಯುತ್ತೆ. ಆ ಹುಲ್ಲಿಗೆ ತೇಜಸ್ಸು ತಾಕಿ 6 ಭಾಗವಾಗಿ ಕಮಲದ ಮೇಲೆ ಶಿವನ ತೇಜಸ್ಸು ವಿಂಗಡಣೆಗೊಂಡು ಈ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ 6 ಮಕ್ಕಳು ಒಟ್ಟಿಗೆ ಹುಟ್ಟುತ್ತಾರೆ. 6 ಮಕ್ಕಳು ಒಟ್ಟಿಗೆ ಹುಟ್ಟಿದ್ದು ಹೇಗೆ ಅನ್ನೋದು ಇದು ಕಥೆ. ಈ 6 ಮಕ್ಕಳು ಬೇರೆ ಬೇರೆ ಆಗಿರ್ತಾರೆ. ಈ ಶರವಣ ಅನ್ನೋ ಹುಲ್ಲಿಂದ ಇವನು ಹುಟ್ಟಿದ್ರಿಂದ ಸುಬ್ರಹ್ಮಣ್ಯನ ಹೆಸರು ಶರವಣ ಭವ ಅಂತ.
ಅವನಿಗೆ ಅಗ್ನಿ ಕೂಡ ಒಬ್ಬ ತಂದೆ. ಯಾಕೆ ಅಂದ್ರೆ ಅಗ್ನಿ ಅವನನ್ನ ಕೆಲ ಕಾಲ ಧಾರಣೆ ಮಾಡಿದ್ದ ಅಂತ. ಗಂಗೆ ಅವಳ ತಾಯಿ. ಅವನು ಹಿಡ್ಕೋತಾನಲ್ಲ ವೇಲಾಯುಧ, ಅದನ್ನ ಗಂಗೆನೆ ಕೊಟ್ಟಿತ್ತು. ಗಂಗಾಸ್ತ್ರ ಅಂತಾನೂ ಅದನ್ನ ಕರೀತಾರೆ. ಹಾಗಾಗಿ ಗಂಗೆ ಈ ಸುಬ್ರಹ್ಮಣ್ಯನ್ನ ಕಾಪಾಡ್ತಾ ಇದ್ಲು. ಗಂಗೆ ಸುಬ್ರಹ್ಮಣ್ಯನ ಈ 6 ಮಕ್ಕಳಾಗಿ ಕಾಪಾಡ್ತಾ ಇರೋದನ್ನ ನೋಡಿ ಮೇಲ್ಗಡೆಯಿಂದ ಆಕಾಶದಿಂದ ಕೆಳಗಡೆ ಕೃತ್ತಿಕೆಯರು ಇಳಿದ್ರು. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕೃತ್ತಿಕಾ ನಕ್ಷತ್ರ ಪುಂಜ ಏನಿದೆ ಅದು 6 ನಕ್ಷತ್ರಗಳ ಒಂದು ನಕ್ಷತ್ರ ಪುಂಜ. ಆ ನಕ್ಷತ್ರಗಳನ್ನ ನಾವು ಕೂಡ ಕೃತ್ತಿಕೆಯರು ಅಂತ ಕರಿತೀವಿ. ಆ ಕೃತ್ತಿಕೆಯರು ಈ 6 ಮಕ್ಕಳನ್ನ ಆಟ ಸಾಮಾನು ಅನ್ಕೊಂಡ್ಬಿಟ್ರು. ಅವರು ಕಮಲದ ಸಮೇತ ಆಟ ಸಾಮಾನ ಎತ್ಕೊಂಡು ಹೋಗ್ಬಿಟ್ಟು 6 ಮಕ್ಕಳನ್ನ ಆಟ ಆಡಿಸ್ತಾ ಇದ್ರು. ಆಮೇಲೆ ಯಾರೋ ಒಬ್ರು ಹೇಳಿದ್ರು, ಈ ತರ 6 ಮಕ್ಕಳನ್ನ ಹಿಂಗೆ ಇಟ್ಕೊಂಡು ಆಟ ಆಡ್ಸೋದು ಸ್ವಲ್ಪ ಕಷ್ಟ ಅಲ್ಲ, ನಾವೇನ್ ಮಾಡೋಣ, ಒಂದು ದೇಹ ಮಾಡೋಣ, 6 ಮುಖ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದೇಹಕ್ಕೆ 6 ಮುಖಗಳನ್ನ ಕೂಡಿಸಿ ಅವನನ್ನ 6 ಮುಗ ಮಾಡಿದ್ರು. ಇದು ಸುಬ್ರಹ್ಮಣ್ಯ ಜನನ ಕಥೆ. ವೀಕ್ಷಕರೇ, ಈ ಗೊಂಬೆಯಲ್ಲಿ ನೋಡ್ತಾ ಇರೋ ಹಾಗೆ ಈಶ್ವರ ಪಾರ್ವತಿ ಅಲ್ಲಿ ಮಧ್ಯದಲ್ಲಿ ಕೂತಿದ್ದಾರೆ ಗುಹೆಯಲ್ಲಿ. ಈ ಕಡೆ ಇಲ್ಲಿ ಕೃತ್ತಿಕೆಯರು 6 ಮಕ್ಕಳು, ಸುಬ್ರಹ್ಮಣ್ಯ 6 ಮಕ್ಕಳಾಗಿರುವಂಥ ಸಂದರ್ಭದಲ್ಲಿ ಕೃತ್ತಿಕೆಯರು ಸುಬ್ರಹ್ಮಣ್ಯನ ಆಟ ಆಡಿಸ್ತಾ ಇರುವಂತಹ ಗೊಂಬೆಗಳ ಸಮೂಹ ಇದು.